ಜೈ ಹಿಂದ್. RRB NTPC 2025 ಒಂದು ಗ್ರಾಜ್ಯುಯೇಟ್ ಲೆವೆಲ್ದ ಎಕ್ಸಾಮ್ ಡೇಟ್ ಇರುವಂಥದ್ದು ಅನೌನ್ಸ್ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು, ಅಥವಾ ಇನ್ನೂ ಯಾರಿಗೂ NTPC ಎಕ್ಸಾಮ್ ಗ್ರಾಜ್ಯುಯೇಟ್ ಲೆವೆಲ್ದ ಅನೌನ್ಸ್ ಆಗಿಲ್ಲ ಅವರು ನೋಡ್ಕೊಳ್ರಿ. ಎಕ್ಸಾಮ್ ಇರುವಂಥದ್ದು ಯಾವ ದಿನಾಂಕದಿಂದ ಎಲ್ಲಿಯವರೆಗೆ ನಡೀತಾವು, ಆಮೇಲೆ ಅದ್ರ ಜೊತೆಗೆ ಅಡ್ಮಿಟ್ ಕಾರ್ಡ್ ಇರುವಂಥದ್ದು ಯಾವಾಗ ಬರುತ್ತೆ ಅಂತೇಳಿ. ಸೊ ಗ್ರಾಜ್ಯುಯೇಟ್ ಲೆವೆಲ್ ಈಗ ಬಂದಿದೆ, ಬಟ್ PUC ಲೆವೆಲ್ ಅಂತಂದ್ರೆ ಸೆಕೆಂಡ್ ಇಯರ್ ಲೆವೆಲ್ ಇರುವಂಥದ್ದು ಇನ್ನ ಡೇಟ್ ಅನೌನ್ಸ್ ಆಗಿಲ್ಲ. ಅದು ಕೂಡ ಯಾವಾಗ ಆಗಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ, ಆಮೇಲೆ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ RRB NTPC ಗ್ರಾಜ್ಯುಯೇಟ್ ಲೆವೆಲ್ ಮತ್ತು ಸೆಕೆಂಡ್ ಇಯರ್ ಲೆವೆಲ್ PU ಲೆವೆಲ್, ಗ್ರಾಜ್ಯುಯೇಟ್ ಲೆವೆಲ್ ಮತ್ತು ಸೆಕೆಂಡ್ ಇಯರ್ ಲೆವೆಲ್ಗೆ ನೀವು ಎಕ್ಸಾಮ್ ಕೊಡಲಿಕ್ಕೆ ಆಗಿದ್ರಂದ್ರೆ ನಿಮಗಾಗಿ ನಮ್ಮಲ್ಲಿ 10 ಫುಲ್ ಮಾಕ್ ಟೆಸ್ಟ್ ಇರುವಂಥದ್ದು ತಂದೇವಿ. ಈ 10 ಫುಲ್ ಮಾಕ್ ಟೆಸ್ಟ್ ನಿಮಗೆ ಗ್ರಾಜ್ಯುಯೇಟ್ ಲೆವೆಲ್ ಮತ್ತು PU ಲೆವೆಲ್ ಎರಡಕ್ಕೂ ಕೂಡ ಯೂಸ್ ಆಗ್ತವೆ. 10 ಮಾಕ್ ಟೆಸ್ಟ್ಗಳನ್ನು ಕೊಡ್ರಿ, 100 ಮಾರ್ಕ್ಸ್ದ 10 ಮಾಕ್ ಟೆಸ್ಟ್ಗಳು ಇರ್ತಾವು. ಸೊ ಆ 10 ಮಾಕ್ ಟೆಸ್ಟ್ದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ 100ಕ್ಕೆ, ಅವುಗಳನ್ನು ನೀವು ಚೆಕ್ ಮಾಡ್ಕೋಬಹುದು. ಈ 10 ಫುಲ್ ಮಾಕ್ ಟೆಸ್ಟ್ದಲ್ಲಿ ನಿಮಗೆ ಏನೆಲ್ಲ ಸಿಗ್ತಾ ಇದೆ ಅಂತಂದ್ರೆ ಎಲ್ಲ ಕ್ವಶನ್ ಪೇಪರ್ಗಳು ಸಿಗ್ತಾವೆ. 10 ಫುಲ್ ಮಾಕ್ ಟೆಸ್ಟ್ ಕ್ವಶನ್ ಪೇಪರ್ ಇರ್ತಾ ಇದೆ PDF ದಲ್ಲಿ. ಅದ್ರ ಜೊತೆಗೆ ಕೀ ಆನ್ಸರ್ಸ್ಗಳು ಇರ್ತಕ್ಕಂಥದ್ದು ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಆಮೇಲೆ ಇದೇನು ಮಾಕ್ ಟೆಸ್ಟ್ ಇದೆ ಅದು ಆನ್ಲೈನ್ ಇರ್ತಾ ಇದೆ. ಸೊ ನಾವು ಕಳಿಸಿರುವಂತಹ ಒಂದು ಲಿಂಕ್ ಇರ್ತಾ ಇದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ದೊಳಗನ ಕ್ವಶನ್ ಪೇಪರ್ ಓಪನ್ ಆಗ್ತೈತಿ. ಅಲ್ಲಿ ಎಲ್ಲ 100 ಕ್ವಶನ್ ಪೇಪರ್ಗಳನ್ನ ಅಟೆಂಡ್ ಮಾಡಿ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದಾವು ಅನ್ನೋದನ್ನ ನೀವು ತಿಳ್ಕೊಬಹುದಾಗಿದೆ. ಸೊ ಇದು ಪ್ರೀವಿಯಸ್ ಇಯರ್ದಲ್ಲಿ ಬಂದಿರುವಂತಹ ಕ್ವಶನ್ ಪೇಪರ್. ಆಮೇಲೆ ಈಗ ಕರೆಂಟ್ ಅಫೇರ್ಸ್ದಲ್ಲಿ ಏನು ಕರೆಂಟ್ ಅಫೇರ್ಸ್ ಇದೆ ಇಂಪಾರ್ಟೆಂಟ್, ಆ ಕರೆಂಟ್ ಅಫೇರ್ಸ್ ಎಲ್ಲ ವಿಷಯಗಳನ್ನ ಒಳಗೊಂಡಿರುವಂತಹ RRB NTPCಗೆ ಗ್ರಾಜ್ಯುಯೇಟ್ ಮತ್ತು PU ಲೆವೆಲ್ಗೆ 10 ಫುಲ್ ಮಾಕ್ ಟೆಸ್ಟ್ಗಳನ್ನ ನಿಮ್ಗೆ ಕೊಡ್ತಾ ಇದ್ದೇವೆ. ಇದು 10 ಮಾಕ್ ಟೆಸ್ಟ್ಗಳು ಓನ್ಲಿ ನಿಮಗೆ 199 ರೂಪಾಯಿದಲ್ಲಿ ಸಿಗ್ತಾ ಇದೆ. ಒಂದು ಮಾಕ್ ಟೆಸ್ಟ್ 20 ರೂಪಾಯಿ ಇದೆ. ಸೊ ಒಂದೊಂದು ಮಾಕ್ ಟೆಸ್ಟ್ಗಳನ್ನ ಕೊಡಂಗಿಲ್ಲ. ಸೊ ತಗೊಂಡ್ರೆ 10 ಮಾಕ್ ಟೆಸ್ಟ್ಗಳನ್ನ ತಗೋಬೇಕು 199 ರುಪೀಸಲ್ಲಿ. 20 ರೂಪಾಯಿಗೆ ಒಂದು ಬೀಳ್ತೈತಿ. ಸೊ ಬಹಳ ಕಡಿಮೆ ರೇಟ್ದಲ್ಲಿ ನಿಮಗೆ 10 ಫುಲ್ ಮಾಕ್ ಟೆಸ್ಟ್ಗಳನ್ನ ಕೊಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಸೊ ಈ ಫುಲ್ ಮಾಕ್ ಟೆಸ್ಟ್ ತಗೋಬೇಕು ಅಂತಂದ್ರೆ ಈ ನಂಬರ್ಗೆ 8861927838 ಈ ನಂಬರ್ಗೆ ನೀವು ನಮಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಅನ್ನ ಮಾಡ್ರಿ. NTPC ಮಾಕ್ ಟೆಸ್ಟ್ ಅಂತೇಳಿ, NTPC ಮಾಕ್ ಟೆಸ್ಟ್ ಅಂತ ಹೇಳಿ ಒಂದು ಮೆಸೇಜ್ ಮಾಡಿರಿ ಅಂತಂದ್ರೆ ನಾವು ನಿಮ್ಗೆ ಏನ್ ಮಾಡ್ತೇವೆ, ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಅಲ್ಲಿ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ 199 ರುಪೀಸ್ ಫೀಸ್ ಪೇಡ್ ಆದ್ಮೇಲೆ ನೀವು ನಮಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ಆದ ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣವೇ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ನಾವು ಮಾಕ್ ಟೆಸ್ಟ್ ಮತ್ತು PDF ಕ್ವಶನ್ ಪೇಪರು ಕೀ ಆನ್ಸರ್ ಜೊತೆಗೆ ನಾವು ನಿಮಗೆ ಕಳಿಸ್ತಾ ಇದ್ದೇವೆ. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರೆ ಮೆಸೇಜ್ ಮಾಡಿದ್ರೆ ಬಹಳ ಒಳ್ಳೆಯದು. NTPC ಮಾಕ್ ಟೆಸ್ಟ್ ಅಂತ ಹೇಳಿ ಮಾಡ್ರಿ, 10 ಮಾಕ್ ಟೆಸ್ಟ್ಗಳನ್ನ ತೆಗೆದುಕೊಡ್ರಿ. ಸೊ ಇಲ್ಲಿ ನಾವು ನೋಡೋಣ. ಈಗ NTPC ಎಕ್ಸಾಮ್ದು ಡೇಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗಿದೆ ಈಗಾಗಲೇ ನಿಮಗೆ ಗೊತ್ತಿರಬಹುದು. NTPC ಓಕೆ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಹೇಳಿ ಬರ್ತಾ ಇದೆ. ಇದು ಗ್ರಾಜ್ಯುಯೇಟ್ ಲೆವೆಲ್ದ ಎಕ್ಸಾಮ್ ಯಾವಾಗಿಂದ ಯಾವಾಗಿನವರೆಗೆ ನಡೀತಾ ಇದೆ ಅನ್ನೋದನ್ನ ಇಲ್ಲಿ ನಿಮಗೆ ಈಗಾಗಲೇ ಅಧಿಕೃತವಾಗಿ ಗೊತ್ತಾಗಿದೆ. ಸೊ ಎಕ್ಸಾಮ್ ಇರುವಂತದ್ದು 5 ಜೂನ್ 2025ರಿಂದ 23 ಜೂನ್ 2025ರವರೆಗೆ 15 ದಿನಗಳವರೆಗೆ ನಿಮ್ಮ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ. 5 ಜೂನ್ದಿಂದ ಸ್ಟಾರ್ಟ್ ಆಗ್ತವೆ. ಸೊ ಈಗ ಎಲ್ಲರಿಗೂ ಒಂದು ಏನು ಅಂತಂದ್ರೆ ಅಡ್ಮಿಟ್ ಕಾರ್ಡ್ ಇರುವಂತದ್ದು ಯಾವಾಗ ಬರ್ತೈತಿ ಅಂತೇಳಿ. ಅಡ್ಮಿಟ್ ಕಾರ್ಡ್ ಇರುವಂತದ್ದು ನಿಮಗೆ ಮೇ 30ರಿಂದ ನಿಮಗೆ ಅಡ್ಮಿಟ್ ಕಾರ್ಡ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವು. ಅಂದ್ರೆ ನಿಮ್ಮ ಶಿಫ್ಟ್, ನಿಮ್ಮ ಎಕ್ಸಾಮ್ ಯಾವ ದಿನಾಂಕದಿಂದ ಇರ್ತೈತಿ ಅದಕ್ಕಿಂತ 5 ದಿವಸ ಮುಂಚೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ನೀವು ವೆಬ್ಸೈಟ್ದಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು 5 ದಿವಸ ಮುಂಚೆ. ಆಮೇಲೆ ಈಗ ಎಕ್ಸಾಮ್ ಸಿಟಿ ಎಲ್ಲಿದೆ, ಅದು ಶೆಡ್ಯೂಲ್ ಏನಿದೆ, ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಸೊ ಮೇ 25ರಿಂದ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಮ್ಮ ಎಕ್ಸಾಮ್ ಸಿಟಿ ಯಾವ್ದಿದೆ, ಆಮೇಲೆ ಎಕ್ಸಾಮ್ ಡೇಟ್ ಯಾವ್ದಿದೆ, ಯಾವ ಶಿಫ್ಟ್ ಇದೆ ಅಂತೇಳಿ. ಅದಾದ್ಮೇಲೆ ನಿಮ್ಮ ಎಕ್ಸಾಮ್ ಯಾವಾಗ ಇರ್ತೈತೆ ಅದಕ್ಕಿಂತ 5 ದಿವಸ ಮುಂಚೆ ನೀವು ಅಡ್ಮಿಟ್ ಕಾರ್ಡ್ ಅನ್ನ ನಿಮ್ದು ಡೌನ್ಲೋಡ್ ಮಾಡ್ಕೋಬಹುದು.
ಈಗ ಇನ್ನೊಂದು ಏನು ಅಂತಂದ್ರೆ ಇದು ಗ್ರಾಜ್ಯುಯೇಟ್ ಲೆವೆಲ್ ಆಯ್ತು, PUC ಲೆವೆಲ್ ಎಕ್ಸಾಮ್ ಇರುವಂಥದ್ದು ಯಾವಾಗ ನಡೀತೈತೆ ಅಂತೇಳಿ. ನಿಮ್ಮ PU ಲೆವೆಲ್ ಎಕ್ಸಾಮ್ ಇರ್ತಕ್ಕಂಥದ್ದು 25 ಜೂನ್ದಿಂದ ಪ್ರಾರಂಭವಾಗಬಹುದು. 25 ಜೂನ್ದಿಂದ ಪ್ರಾರಂಭ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಇದು ಮುಗಿದ ತಕ್ಷಣ 2-3 ದಿವಸದೊಳಗನೆ ನಿಮ್ಮ PU ಲೆವೆಲ್ NTPC ಎಕ್ಸಾಮ್ಗಳು ಕೂಡ ನಿಮ್ಮದು ಸ್ಟಾರ್ಟ್ ಆಗ್ತವೆ. ಸೊ ಇದಾದ್ಮೇಲೆ ಇನ್ನೊಂದು ಎಕ್ಸಾಮ್ ಉಳಿತೈತಿ, ಏನು ಅಂತ ಯಾವುದು ಅಂತಂದ್ರೆ ಗ್ರೂಪ್ ಡಿ ಎಕ್ಸಾಮ್ ಒಂದು ಉಳಿತೈತಿ. ಆ ಗ್ರೂಪ್ ಡಿ ಎಕ್ಸಾಮ್ ಕೂಡ ನಿಮ್ಮದು ಜುಲೈ ಲಾಸ್ಟ್ದಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಜುಲೈ ಲಾಸ್ಟ್ ವೀಕ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಗ್ರೂಪ್ ಡಿ ಎಕ್ಸಾಮ್. ಸೊ ಇನ್ನೂ ಯಾರು ನಿಮ್ಮ ತಯಾರಿಯನ್ನು ನಡೆಸಿಲ್ಲ, ನೀವು ಗ್ರೂಪ್ ಡಿ ಎಕ್ಸಾಮ್ಗೂ ಕೂಡ ತಯಾರಿಯನ್ನು ನಡೆಸ್ರಿ. ನಿಮಗೆ NTPC ಗ್ರ್ಯಾಜುಯೇಟ್ ಲೆವೆಲ್ ಆಗಿರಬಹುದು, NTPC ಗ್ರ್ಯಾಜುಯೇಟ್ ಲೆವೆಲ್, ಆಮೇಲೆ NTPC PU ಲೆವೆಲ್, ಆಮೇಲೆ ಗ್ರೂಪ್ ಡಿ ಎಕ್ಸಾಮ್. ಸೊ ಈ 3 ಎಕ್ಸಾಮ್ಸ್ಗಳಿಗೂ ಕೂಡ ನಮ್ಮಲ್ಲಿ ಕೋರ್ಸ್ ಅವೈಲೇಬಲ್ ಐತಿ. ಇದರಲ್ಲಿ ನೀವು ಈ ಕೋರ್ಸನ್ನು ತೆಗೆದುಕೊಂಡು ನಿಮ್ಮ ತಯಾರನ್ನು ಒಳ್ಳೆಯ ರೀತಿಯಿಂದ ನಡೆಸಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಸೊ ಇದು ಗ್ರ್ಯಾಜುಯೇಟ್ ಲೆವೆಲ್ ಅದ ಎಕ್ಸಾಮ್ ಯಾವಾಗಿಂದ ಯಾವಾಗಿನವರೆಗೆ ಅದಾವು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಸೊ ಈಗ ನೆಕ್ಸ್ಟ್ ಇರುವಂಥದ್ದು, ಈಗ ಮುಂದೆ ನಾವು ನೋಡೋಣ ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತಾ ಇದೆ ಅಂತೇಳಿ. ಎಕ್ಸಾಮ್ ಪ್ಯಾಟರ್ನ್ ಈಗಾಗಲೇ ನಿಮಗೆ ಗೊತ್ತೈತಿ. NTPC ಎಕ್ಸಾಮದ್ದು ಎಕ್ಸಾಮ್ ಪ್ಯಾಟರ್ನ್. ಇದರಲ್ಲಿ ನೀವು ಓದಬೇಕಾಗಿರುವಂಥದ್ದು GK ಓದಬೇಕಾಗುತ್ತೆ, ಆಮೇಲೆ ಮ್ಯಾಥ್ಸ್, ಆಮೇಲೆ ಇನ್ನೊಂದು ರೀಸನಿಂಗ್. ಸೊ ಇವು 3 ವಿಷಯಗಳನ್ನ ನೀವು ಓದಬೇಕಾಗುತ್ತೆ. GKದಲ್ಲಿ 40 ಕ್ವಶನ್ಸ್ಗಳಿರ್ತಾವೆ 40 ಮಾರ್ಕ್ಸ್ಗಳಿಗೆ, ಆಮೇಲೆ ಮ್ಯಾಥ್ಸ್ದಲ್ಲಿ 30 ಕ್ವಶನ್ 30 ಮಾರ್ಕ್ಸ್, ಆಮೇಲೆ ರೀಸನಿಂಗ್ದಲ್ಲಿ 30 ಕ್ವಶನ್ 30 ಮಾರ್ಕ್ಸ್. ಅಂದರೆ 100 ಕ್ವಶನ್ನು 100 ಮಾರ್ಕ್ಸ್ಗಳಿಗೆ ನಿಮಗೆ ಈ ಎಕ್ಸಾಮ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈಗ ನಾವು ಅತಿ ಹೆಚ್ಚು ಟೈಮ್ ಯಾವ ಒಂದು ಪೇಪರ್ಗೆ ಯಾವ ಒಂದು ಸಬ್ಜೆಕ್ಟ್ಗೆ ಕೊಡಬೇಕು ಅಂಥೇಳಿ. ಸೊ ನೋಡ್ರಿ, ಇಲ್ಲಿ ಅತಿ ಕಡಿಮೆ ಅಂತಂದ್ರೆ ನೀವು 15 ನಿಮಿಷದಲ್ಲಿ ಟೋಟಲ್ ಆಗಿ ನೋಡ್ರಿ ಎಷ್ಟು ನಿಮಿಷ ಇರ್ತಾವಂತಂದ್ರೆ 90 ನಿಮಿಷದ ಒಂದು ಎಕ್ಸಾಮ್ ಇದು. ಓಕೆ, 1.5 ತಾಸು. ಸೊ 15 ನಿಮಿಷದಲ್ಲಿ ನೀವು 40 GK ಕ್ವಶನ್ಸ್ಗಳನ್ನ ಕವರ್ ಮಾಡ್ಕೋಬೇಕಾಗ್ತೈತಿ. ಅದಾದ್ಮೇಲೆ ಮ್ಯಾಥ್ಸ್ ಮತ್ತು ಯಾವುದು ರೀಸನಿಂಗ್ ಹೋಯ್ತು. ಮ್ಯಾಥ್ಸ್ದಲ್ಲಿ ನೀವು ಮ್ಯಾಥ್ಸ್ 30 ಕ್ವಶನ್ಸ್ ಇರ್ತಾವು, ಇದಕ್ಕೆ 40 ನಿಮಿಷ ಮೀಸಲಿಡ್ರಿ. ಆಮೇಲೆ ರೀಸನಿಂಗ್ ಇರುವಂಥದ್ದು 35 ನಿಮಿಷ ಮೀಸಲಿಡಬೇಕಾಗುತ್ತೆ. ಸೊ ಈ ಟೈಮಿಂಗ್ ಪ್ರಕಾರನ ನೀವು ನಿಮ್ಮ ಎಕ್ಸಾಮನ್ನು ಕೊಡಬೇಕು. ಇಷ್ಟು ಟೈಮಿಂಗ್ ಕೊಟ್ಟರೆ ಮಾತ್ರ ನಿಮಗೆ ಕವರ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಸ್ಕೋರ್ ಕೂಡ ಬಹಳ ಕಡಿಮೆ ಆಗುತ್ತೆ, ಎಲ್ಲ ಕ್ವಶನ್ಸ್ಗಳು ಟಚ್ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ. GK 15 ನಿಮಿಷದಲ್ಲಿ ಮುಗಿಸ್ಬೇಕು, ಮ್ಯಾಥ್ಸ್ 40 ನಿಮಿಷ ಕೊಡಬೇಕು, ಇದಾದ್ಮೇಲೆ ರೀಸನಿಂಗ್ 35 ನಿಮಿಷ ಕೊಡಬೇಕು. ಹೀಗೆ 90 ನಿಮಿಷದವರೆಗೆ ನೀವು ಟೈಮ್ ಕವರ್ ಅಪ್ ಮಾಡಬೇಕಾಗುತ್ತೆ. ಇದರಲ್ಲಿ ಹೆಚ್ಚಿನ ಒತ್ತು ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಕೊಡಬೇಕು. ಆಮೇಲೆ GK 40 ಕ್ವಶನ್ಸ್ ಇರ್ತಾವು, ಅವುಗಳನ್ನು ಒಂದು ಕರೆಕ್ಟಾಗಿ ನೋಡಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಈಗ 100 ಕ್ವಶನ್ಸ್ಗಳಿರ್ತಾವು. ನಿಮ್ಮ ಒಂದು ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗಬೇಕು ಅಂತಂದರೆ ಸೊ ಮಿನಿಮಮ್ ಇರುವಂಥದ್ದು 75 to 80 ಇರ್ತಕ್ಕಂಥದ್ದು ಮಾಡಿದ್ರೆ ಅಂತಂದ್ರೆ ನಿಮ್ಮ ಸ್ಕೋರ್ ಕಂಪ್ಲೀಟ್ ನೀವು ಮುಂದಿನ ಒಂದು ಘಟ್ಟಕ್ಕೆ ಹೋಗ್ತೀರಾ. ಇಲ್ಲ ಅಂತಂದ್ರೆ ಇದು ಏನು CBT 1 ಇದೆ ಇದರೊಳಗನ ಹೊರಗೆ ಬರ್ತೀರಿ. ಓಕೆನಾ. ಸೊ ಅದರ ಸಲುವಾಗಿ 100ರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ಗಳು ಬರತ್ತಾವು ಅನ್ನೋದನ್ನು ನೋಡೋದ್ರ ಸಲುವಾಗಿ ನೀವು ಈ ಒಂದು ಮಾಕ್ ಟೆಸ್ಟ್ದೊಂದಿಗೆ ನೀವು ನೋಡ್ಕೋಬಹುದು. ಈ ಒಂದು ಮಾಕ್ ಟೆಸ್ಟ್ದಲ್ಲಿಯೂ ಕೂಡ ನಿಮಗೆ ಟೋಟಲ್ ಆಗಿ ನಾವು 100 ಕ್ವಶನದ ಒಂದು ಫುಲ್ ಮಾಕ್ ಟೆಸ್ಟನ್ನು ನಿಮಗೆ ತಗೋತಾ ಇದ್ದೀವಿ. ಸೊ ಈ 100 ಕ್ವಶನದ ಫುಲ್ ಮಾಕ್ ಟೆಸ್ಟ್ದಲ್ಲಿ ನಿಮ್ಗೆ GKದಲ್ಲಿ 40 ಕ್ವಶನ್ಸ್ ಇರ್ತಾವು, ಮ್ಯಾಥ್ಸ್ದಲ್ಲಿ 30 ಕ್ವಶನ್ಸ್, ಆಮೇಲೆ ರೀಸನಿಂಗ್ದಲ್ಲಿ 30 ಕ್ವಶನ್ಸ್ಗಳು ಇರ್ತಾವೆ. ಈ ರೀತಿ ಒಂದು ಫುಲ್ ಮಾಕ್ ಟೆಸ್ಟ್ ಇಂಥವು 10 ಮಾಕ್ ಟೆಸ್ಟ್ಗಳು ಕೊಡಾಕತ್ತೀವಿ ಓನ್ಲಿ 199 ರೂಪೀಸಲ್ಲಿ. ಸೊ ಬೇಗನೆ ಇರುವಂಥದ್ದು ಈ ಒಂದು ಪ್ಯಾಕೇಜನ್ನು ಪರ್ಚೇಸ್ ಮಾಡಿರಿ. ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ 8861927838 ನಂಬರ್ಗೆ NTPC ಮಾಕ್ ಟೆಸ್ಟ್ ಅಂತೇಳಿ ನಮಗೆ ಮೆಸೇಜ್ ಮಾಡಿರಿ. ಅಲ್ಲಿ ಸ್ಕ್ಯಾನರ್ ಕಳಿಸ್ತೇವೆ, ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದಮೇಲೆ ಸ್ಕ್ರೀನ್ಶಾಟ್ ಕಳಿಸ್ರಿ. ನಿಮಗೆ 10 ಮಾಕ್ ಟೆಸ್ಟ್ಗಳು ಇರ್ತಕ್ಕಂಥದ್ದು ನಿಮ್ಮ ವಾಟ್ಸ್ಯಾಪ್ ನಂಬರ್ಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಓಕೆನಾ. ಸೊ ಎಲ್ಲ ಇರ್ತಕ್ಕಂಥದ್ದು ನಿಮಗೆ ಡೌಟ್ಸ್ ಇರುವಂಥದ್ದು ಎಲ್ಲನೂ ಕೂಡ ನಾನು ಇದರಲ್ಲಿ ಕ್ಲಿಯರ್ ಮಾಡೀನಿ. ಕಟ್ ಆಫ್ ಕೂಡ ಎಷ್ಟು ನಿಲ್ಬಹುದು ಅನ್ನೋದನ್ನು ಕೂಡ ನಿಮಗೆ ಹೇಳೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.